ದೇಶಾದ್ಯಂತ ಹಮ್ಮಿಕೊಂಡಿರುತ್ತೇವೆ. ಇದರ ಪ್ರಯುಕ್ತ ಅಂದರೆ ಮಹಾವೀರ್ ಇಂಟರ್ನ್ಯಾಷನಲ್ ಪ್ರಯುಕ್ತ ನಾವು ಜೈಪುರ್ ಲಿಮ್ಸ್ ಹಾಗೂ ಪ್ರಕೃತಿಯಲ್ಲಿ ಗಿಡ ನೆಡುವುದು, ನಮ್ಮ ಬ್ಯಾಂಗ್ಳೂರು ಸಂಸ್ಥೆಯಿಂದ ನೋಡೋದಾದರೆ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಅನ್ನದಾನ ಮಾಡೋದು, ಮಕ್ಕಳಿಗೆ ಅಲ್ಲಿ ಫ್ರೂಟ್ಸ್ ಹಂಚೋದು, ಅಲ್ಲಿ ಬೇಕಾಗಿರೋ ಸಾಮಗ್ರಿಗಳನ್ನು ನಾವು ಒದಗಿಸೋದು. ಅದರ ಜೊತೆಗೆ ನಾವು ಅಂದರೆ ನಾವೀಗ ರೆಗ್ಯುಲರ್ ಆಗಿ ಎವ್ರಿ ಮಂತ್ ಅನ್ನದಾನ ಮಾಡ್ತೀವಿ. ಮತ್ತು ಈ ಗಿಡ ಹಾಕಿದ್ನ ಬರೀ ಗಿಡ ಹಾಕಿ ಬಿಡಲ್ಲ, ಇಡೀ ವರ್ಷ ಅದನ್ನು ಕಾಪಾಡ್ಕೊಳ್ತೀವಿ. ಅಂದರೆ ಬೇಸಿಗೆ ಕಾಲದಲ್ಲಿ ಟ್ಯಾಂಕರ್ ತೊಗೊಂಡೋಗಿ ನೀರು ಹಾಕೋದೇ ಆಗಲಿ, ಆ ಥರ ನಾವು ಅದನ್ನು ಕಾಪಾಡ್ಕೊಂಡು ಬಿಟ್ಟು ಬರ್ತಾ ಇದ್ದೀವಿ. ಇದೇ ನಿಟ್ಟಿನಲ್ಲಿ ಮುಂದಿನ ಬರೋ ಪೀಳಿಗೆಯಲ್ಲಿ ದೇಶಭಕ್ತಿ ಈಗೇನಾಗ್ತಾ ಇದೆ, ತುಂಬ ಯೂಟ್ಯೂಬ್ ಅದೆಲ್ಲ ಬಂದ್ಬಿಟ್ಟು ಆ ದೇಶಭಕ್ತಿ ಬಗ್ಗೆ ನಾವು ಮಕ್ಕಳಿಗೆ ಇದು ಕಡಿಮೆ ಆಗ್ತಾ ಇರೋದ್ರಿಂದ ಮುಂದಿನ ಬರೋ ಯುವ ಪೀಳಿಗೆಗೆ ದೇಶಭಕ್ತಿ ಬಗ್ಗೆ ಗಮನ ಬರಲಿ, ದೇಶಭಕ್ತಿ ಬಗ್ಗೆ ಇದು ಮಾಡೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಏಕ್ ಶಾಮ್ ವತನ್ಗೆ ನಾವು ಮಾಡ್ತಾ ಇದ್ದೀವಿ. ಒಂದು 9ನೇ ಆಗಸ್ಟ್ ಸಾಯಂಕಾಲ 4:30 ಟೌನ್ ಹಾಲಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಇದರಲ್ಲಿ ನಮ್ಮ ಭೂಸೇನೆಯ ಗ್ಯಾಲಂಟ್ರಿ ಅವಾರ್ಡ್ಸ್ ವಿನ್ನರ್ 11 ಜನ ಸೈನಿಕರನ್ನು ಅವತ್ತು ಸನ್ಮಾನಿಸ್ತಾ ಇದ್ದೀವಿ. 11 ಜನ ಸೈನಿಕರನ್ನು ಅಲ್ಲಿ ಸನ್ಮಾನಿಸಿ ಆ ಸೈನಿಕರು ಮೊದಲನೇ ಬಾರಿ ಈ ಇಂಡಿಯನ್ ಆರ್ಮಿ ಬ್ಯಾಂಡ್ಸ್, ಜನರಲಿ ಅವರು ಬ್ಯಾಂಡನ್ನು ಅವರ ಇದಕ್ಕೆ ಸೀಮಿತವಾಗಿರುತ್ತೆ. ಫಸ್ಟ್ ಟೈಮ್ ಇಂಡಿಯನ್ ಆರ್ಮಿ ಅವರು ಇಲ್ಲಿ ಟೌನ್ ಹಾಲಿಗೆ ಬಂದ್ಬಿಟ್ಟು ಫ್ಲಾಗ್ ಹಾಯಿಸ್ಟ್ ಮಾಡಬೇಕಾದ್ರೆ ಬ್ಯಾಂಡ್ನ ಇದು ಮಾಡ್ತಾರೆ. ಅದಾದಮೇಲೆ ವೀರರಸ ಕವಿತೆಗಳು ಹಿತೇಶ್ ಮೆಹ್ತಾ ಅವರು ಮಹಾವೀರ್ ಇಂಟರ್ನ್ಯಾಷನಲ್ ಹಾಗೂ ಮಹೇಶ್ ಪೈಪ್ಸ್ ಆ್ಯಂಡ್ ಹಾರ್ಡ್ವೇರ್ಸ್ ಅವರ ವತಿಯಿಂದ ವೀರರಸ ಕವಿತೆಗಳನ್ನು ಹಾಡ್ತಾರೆ. ಎರಡು ಕವಿಗಳು ಬರ್ತಾ ಇದ್ದಾರೆ ಹಾಗೂ ಹಿತೇಶ್ ಮೆಹ್ತಾನವರು ಹಾಡುಗಳನ್ನು ಹಾಡಿ ಈ ಸಾಯಂಕಾಲದ ಇಡೀ ಪ್ರೋಗ್ರಾಮ್ಗಳು ಈ ರೀತಿ ನಡೆಯುತ್ತೆ ಸರ್. ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್? ಇದು ಜನರಲಿ ನಾವು ಬಿಫೋರ್ ಲಾಸ್ಟ್ ಇಯರ್ ಮಾಡಿದ್ವಿ. ಲಾಸ್ಟ್ ಇಯರ್ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ನಾವು ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಇದ್ವಿ. ಅಟ್ಲೀಸ್ಟ್ ಒಂದು ಇಂಡಿಪೆಂಡೆನ್ಸ್ ಡೇ ದಿವಸ ಈ ಥರ ಮಾಡಿ ಯುವಕರನ್ನು ಸೇರಿಸ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಮಾಡಿ ಆ ಯುವಕರು ಮುಂದೆ ದೇಶಭಕ್ತಿ ಅವರ ಬಗ್ಗೆ ಅಂದರೆ ಅವರಲ್ಲಿ ಮೂಡಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಮೇನ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ಎಂಟ್ರಿ ಫೀಸ್ ಇದೆಯಾ ಸರ್? ಇಲ್ಲ, ಎಂಟ್ರಿ ಫೀಸ್ ಏನು ಇಟ್ಕೊಂಡಿಲ್ಲ ಸರ್, ಇದು ಫ್ರೀ ಎಂಟ್ರಿ ಸರ್. ಈಗ ಫಸ್ಟ್ ಯಾರು ಏನೇನು ಮಾತಾಡ್ಬೇಕು ಬೇರೆ ಅಲ್ಲ ಕನ್ನಡ ಮಾತಾಡ್ತಾರೆ ಕೊಡಿ. ಮೇನ್ ಉದ್ದೇಶ ಮಹಾವೀರ್ ಇಂಟರ್ನ್ಯಾಷನಲ್ ಏನಂದ್ರೆ ಹಸಿರು ಉಸಿರು. ಅದ್ರ ಬಗ್ಗೆ ನಮ್ಮ ಮಕ್ಕಳಿಗೂ ಈಗ ಭವಿಷ್ಯದಲ್ಲಿ ನಮ್ಮ ಗಿಡಗಳನ್ನೇ ನಾವು ಕಾಪಾಡಲ್ಲ ಅಂದರೆ ಅವ್ರು ಹೆಂಗೆ ಉಸಿರಾಡ್ತಾರೆ ಅದ್ರ ಬಗ್ಗೆನೂ ಮಹಾವೀರ್ ಇಂಟರ್ನ್ಯಾಷನಲ್ ಯೋಚನೆ ಮಾಡಿದ್ದಾರೆ. ಮತ್ತು ಇದಕ್ಕೋಸ್ಕರ ನೀವು ಅನ್ಕೋತೀರಾ ಹೇಗೆ ನೀವು ಪ್ರೋಗ್ರಾಮ್ ಮಾಡ್ತೀರಾ ಅಂದರೆ ನಮ್ಮೂರಿನಲ್ಲಿ ನಮ್ಮ ಜೊತೆಯಲ್ಲೇ ಯಾರಿದ್ದಾರೆ ಅವ್ರ ಜೊತೆ ನಾವು ಹಣವನ್ನು ತಗೊಂಡ್ಬಿಟ್ಟು ಈ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ. ಮೇನ್ ಸ್ಪಾನ್ಸರ್ ಆಗಿ ಇದು ಶ್ರೀ ಅಶೋಕ್ ಜಿ, ಮಹೇಂದ್ರ ಜಿ, ಪ್ರಿತೇಶ್ ಕುಮಾರ್ ಜಿ, ಮಹೇಶ್ ಕುಮಾರ್ ಜಿ, ಹೊಂಕಾ ಫ್ಯಾಮಿಲಿ, ಘಟ್ ಶಿವಾಣ ಇಂದ ಮಹೇಶ್ ಹಾರ್ಡ್ವೇರ್ ಆ್ಯಂಡ್ ಪೈಪ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಮೇನ್ ಸ್ಪಾನ್ಸರ್ ಆಗಿ ಈ ಪ್ರೋಗ್ರಾಮನ್ನು ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಮತ್ತು ಅವರೇನೆ ಹಣವನ್ನು ಇದು ಮಾಡಿದ್ದಾರೆ. ಮತ್ತು ಇದ್ರ ಇನ್ನೊಂದು ಉದ್ದೇಶ ಏನಂದರೆ ಬರೀ ಇದು ಪ್ರೋಗ್ರಾಮ್ ಮಾಡಿದ್ರು ಇದೆಲ್ಲ, ನಮ್ಮದ್ರಲ್ಲಿ ದೇಶಭಕ್ತಿ, ಎಲ್ಲದರಲ್ಲೂ ದೇಶಭಕ್ತಿ ಇರಬೇಕು, ಉಳಿಸ್ಬೇಕು ಅನ್ನೋದೇ ಒಂದು ಇದಿದೆ. ಮಹಾವೀರ್ ಇಂಟರ್ನ್ಯಾಷನಲ್ ಬರೀ ದೇಶಭಕ್ತಿ ಆಗಲಿ, ನೀರಿನ ಕಾರ್ಯಕ್ರಮ ಆಗಲಿ, ಕ್ಯಾನ್ಸರ್ ಕಾರ್ಯಕ್ರಮ ಆಗಲಿ, ಹಸಿರು ಸಿರಿ ಕಾರ್ಯಕ್ರಮ ಆಗಲಿ, ಹೊಟ್ಟೆಪಾಡಿಗಾಗಲಿ, ಅನ್ನದಾನವನ್ನು ಕಾರ್ಯಕ್ರಮ ಮೆಜೆಸ್ಟಿಕ್ ಸರ್ಕಲಲ್ಲಾಗಲಿ, ಸಿಟಿ ಮಾರ್ಕೆಟ್ನಲ್ಲಾಗಲಿ ಎಲ್ಲ ಕಡೆಯೂ ಮಹಾವೀರ್ ಇಂಟರ್ನ್ಯಾಷನಲ್ ತಮ್ಮ ಧ್ವಜವನ್ನು ಎಲ್ಲ ಕಡೆಯೂ ಇದು ಮಾಡಿದ್ದಾರೆ. ಸೊ ಮಹಾವೀರ್ ಇಂಟರ್ನ್ಯಾಷನಲ್ ಇವತ್ತು ಎಲ್ಲ ಕಡೆ ಎಲ್ಲ ಬಾಯಿ ಮಾತುಗೂ ಮಹಾವೀರ್ ಇಂಟರ್ನ್ಯಾಷನಲ್ ಅಂತ ಬಂದ್ಬಿಟ್ಟಿದೆ. ಯಾಕೆ ಗೊತ್ತಾ, ಇಷ್ಟು ಒಳ್ಳೆ ಕಾರ್ಯಕ್ರಮ ಮಹಾವೀರ್ ಇಂಟರ್ನ್ಯಾಷನಲ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಜೊತೆಯಲ್ಲಿ ನಮ್ಮ ಮಹಾವೀರ್ ಇಂಟರ್ನ್ಯಾಷನಲ್ ಚೇರ್ಪರ್ಸನ್ ಭಾರತಿ ಜಿ ಛಾಜೆಡ್ ಅವರು ಬಂದ್ಬಿಟ್ಟಿದ್ದಾರೆ. ಅವ್ರ ಹತ್ರ ಕೇಳೋಣ ಮಹಾವೀರ್ ಇಂಟರ್ನ್ಯಾಷನಲ್ ಬಗ್ಗೆ ಇನ್ನೇನು ಅಂತ. Hello, good morning. Yeah, hi. Mahavir International is a 50-year-old organization. We are celebrating our 50 golden years with this program, along with the 77th Independence Day. So it's a proud moment for us because we are organizing this large event in our most historical
monument of Bangalore, which is Town Hall on 9th August. It's going to be a very large event where we will have various programs. We will felicitate the Parachute Regiment, which is one of the special forces of the Army unit. And we will also have the celebration started with military band, followed by patriotic songs, followed by poetry related to patriotism. So it's a grand event, and we are expecting a very large gathering of about 800 people. So this is a great event which we are proud to host, and it's our commitment towards society, where we are creating an awareness about this NGO which is 50 years old, number one, and also we promote our social initiatives which we do in various areas like health, conservation, and social work like green plantation of trees, food distribution for the needy, and providing hygiene, health and hygiene for the less privileged by constructing toilets at government schools, and also constructing baby care centers which are only prevailing in airports. So we want this to be available to the less privileged who are traveling only by railways. So we are planning to construct baby care centers in selected railway stations as well. So this is our commitment towards social work, and we continue to do this in various facets of society.